ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ, ಮಹಾಂತೇಶ್ ಬೀಳ್ಗಿಯವರು ನಮ್ಮನ್ನು ಅಗಲಿ ಬಿಟ್ಟಿದ್ದಾರೆ. ಎಂತಹ ನತಾದೃಷ್ಟರು ನಾವುಗಳೆಲ್ಲ. ಒಬ್ಬ ಬಡತನದಲ್ಲಿ ಬೆಳೆದು ಉನ್ನತ ಸ್ಥಾನಕ್ಕೆ ಬಂದು ಒಂದು ಜೀವನವನ್ನು ಕಟ್ಟಿಕೊಂಡಂತಹ ವ್ಯಕ್ತಿ, ಅಮ್ಮು ಬಿಮ್ಮು ಇಲ್ಲದಂತಹ ವ್ಯಕ್ತಿ, ದುರಹಂಕಾರ ಅಂಥದ್ದು ಯಾವುದೂ ಕೂಡ ಇಲ್ಲದೆ ಕರ್ತವ್ಯ ನಿಷ್ಠೆ, ಕಾಯಕವೇ ಕೈಲಾಸ ಎಂದು ಬಸವ ತತ್ವದಲ್ಲಿ ಬದುಕ್ತಾ ಇರುವಂತಹ ವ್ಯಕ್ತಿ ಇವತ್ತು ನಮ್ಮೆಲ್ಲರನ್ನು ಕೂಡ ಅಗಲಿರುವಂಥ ವಿಚಾರ ನೋವಿನಲ್ಲಿಯೇ ಇದೆ. ಸೊ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿದಿನ ಅವರ ಹಿಸ್ಟ್ರಿಯನ್ನು ಕೆಣಕ್ತಾ ಹೋದ ಹಾಗೆ ಪ್ರತಿದಿನವೂ ಕೂಡ ಬೇರೆ ಬೇರೆ ವಿಷಯಗಳು, ಬೇರೆ ಬೇರೆ ಮಾಹಿತಿಗಳು ಅಂಥದ್ದೆಲ್ಲವೂ ಕೂಡ ದೊರೀತಾ ಹೋಗ್ತಾ ಇದೆ. ಸತತವಾಗಿ ಅವರ ಸಾವಿನಿಂದ ಹಿಡಿದು ಇಲ್ಲಿವರೆಗೂ ಕೂಡ ಸತತವಾಗಿ ಅವರ ಜೀವನಕ್ಕೆ ಕುರಿತಾಗಿ ಒಂದಿಷ್ಟು ಮಾಹಿತಿ ಅಂಥದ್ದೆಲ್ಲವನ್ನು ಕೂಡ ನಿಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇದ್ದೀನಿ. ಇದಕ್ಕೆ ಉದ್ದೇಶ ಇಷ್ಟೇ, ಬಡತನ ಅನ್ನೋದು ಎಲ್ರಿಗೂ ಕೂಡ ಅದೊಂದು ಸಮಸ್ಯೆ ಅಥವಾ ಇನ್ನೇನೋ ಅಂತ ಅಂದುಕೊಳ್ಳದೆ, ಬಡತನ ಎಂಬುದು ಜೀವನಕ್ಕೆ ಇರ್ಬೋದು, ಆದರೆ ಸಾಧನೆಗೆ ಅಲ್ಲ ಅನ್ನೋದಕ್ಕೆ ಇವರು ಸಾಕ್ಷಿ ಎಂಬ ಕಾರಣದಿಂದಾಗಿ ಇವರ ಕುರಿತಾಗಿ ಮಾಹಿತಿಯನ್ನು ಸತತವಾಗಿ ಪ್ರಸಾರವನ್ನು ಮಾಡ್ತಾ ಇದ್ದೇವೆ. ಈ ಕುರಿತಾಗಿ ಇವರ ಸ್ನೇಹಿತರು ಕೂಡ ಸಾಕಷ್ಟು ವಿಷಯಗಳನ್ನು ಹಂಚ್ಕೊಂಡಿದ್ದಾರೆ. ಇವರ ಸ್ನೇಹಿತರನ್ನು ಕೂಡ ಸಂಪರ್ಕಿಸಿ ಒಂದಿಷ್ಟು ಮಾಹಿತಿಯನ್ನು ಕಲೆ ಹಾಕಿ ಅವರ ಜೀವನ ಹೇಗಿತ್ತು, ಅವರ ಶೈಲಿ ಹೇಗಿತ್ತು, ಅವರ ಬದುಕು ಹೇಗಿತ್ತು ಅಂಥದ್ದೆಲ್ಲವನ್ನು ಕೂಡ ನಿಖರವಾದಂತಹ ಮಾಹಿತಿಯನ್ನು ಪಡೆದುಕೊಂಡು ಈ ವಿಡಿಯೋದಲ್ಲಿ ನಿಮ್ಮೊಟ್ಟಿಗೆ ಹಂಚ್ಕೊಳ್ಳೋಣ ಅಂತ ಬಂದಿದ್ದೀನಿ. ಜೊತೆಗೆ ಹಲವೆಡೆ ಆರಂಭ ದಿನದಲ್ಲಿ ಇವರಿಗೆ ಏನೆಲ್ಲ ಸಂಕಷ್ಟಗಳು ಎದುರಾಗ್ತಾ ಇದ್ವು, ಇನ್ನು ಇವರು ಯುವಕರಿಗೆ ಯಾವ ರೀತಿಯಾದಂಥ ಪ್ರೇರಣೆಯಾಗಿದ್ದಾರೆ, ಈ ರೀತಿಯಾದಂಥ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ವಿಷಯಕ್ಕೆ ಬಂದುಬಿಡೋಣ. ಬಡತನದಿಂದ ಬೆಳೆದು ಬಂದರೂ ಕೂಡ ಮಹಾಂತೇಶ್ ಬೀಳ್ಗಿ ಅವರ ಕೊಡುಗೆ ರಾಜ್ಯಕ್ಕೆ ತುಂಬ ಅಪಾರವಾದಂತಹದ್ದು. ಹೌದು, ಒಂದು ಸ್ವತ್ತಿನ ಊಟಕ್ಕೂ ಕೂಡ ಕಷ್ಟಪಟ್ಟಿರ್ತಕ್ಕಂಥ ಬಡ ರೈತನ ಮಗ IAS ಅಧಿಕಾರಿ ಆಗಿ ರಾಜ್ಯದ ಅಭಿವೃದ್ಧಿಗೆ ಶ್ರಮಿಸಿ ನವೆಂಬರ್ 25, 2025 ಸಂಜೆ 5:30 ಸುಮಾರಿಗೆ ಮಹಾಂತೇಶ್ ಬೀಳ್ಗಿ ನಮ್ಮೆಲ್ಲರನ್ನು ಕೂಡ ಅಗಲಿ ಬಿಡ್ತಾರೆ. ಸ್ನೇಹಿತರೆ, ಆರಂಭದಲ್ಲಿ ಇವರ ಒಂದು ಸಾವಿನ ವಿಚಾರಕ್ಕೆ ಅಂದರೆ, ಇವರಿಗೆ ಒಂದು ಅಪಘಾತ ಸಂಭವಿಸಿದಂತಹ ಸಂದರ್ಭದಲ್ಲಿ ಡ್ರೈವರ್ ಮಾಡಿದಂತಹ ಒಂದಿಷ್ಟು ತಪ್ಪುಗಳನ್ನು ನಾವು ಗಮನಿಸುತ್ತಾ ಹೋಗೋದಾದರೆ ಮೇಲ್ನೋಟಕ್ಕೆ ಬಹುಶಃ ಈ ರೀತಿಯಾಗಿ ಆಗಿರಬಹುದು ಅನ್ನೋ ರೀತಿಯಲ್ಲಿ ಮತ್ತು ಬಲ್ಲ ಮೂಲಗಳಿಂದ ಬಂದಿರುವಂತಹ ಮಾಹಿತಿಯ ಪ್ರಕಾರ ಡ್ರೈವರ್ ಆ ಒಂದು ಹೋಗಬೇಕಾದಂತಹ ಸಂದರ್ಭದಲ್ಲಿ ಎದುರಿಗೆ ಯಾವುದೋ ಒಂದು ಪ್ರಾಣಿ ಬಂತು, ಅಥವಾ ಈ ಒಂದು ಅಧಿಕೃತವಾಗಿ ನಾಯಿ ಅಂತ ಹೇಳಲಾಗ್ತಾ ಇದೆ. ಆ ನಾಯಿ ಬಂದಂಥ ಸಂದರ್ಭದಲ್ಲಿ ಅದನ್ನು ತಪ್ಪಿಸೋದಕ್ಕೆ ಹೋಗಿ ಆಯಾ ತಪ್ಪಿ ಆ ಒಂದು ಕಾರ್ ಪಲ್ಟಿಯಾಗಿ ಒಂದು ರಸ್ತೆ ಬದಿಗೆ ಬೀಳುತ್ತೆ. ಆದರೆ ಆ ಒಂದು ವ್ಯಕ್ತಿ ಆ ಒಂದು ನಾಯಿಗೆ ಒಂದು ವೇಳೆ ಟಚ್ ಮಾಡಿದರೆ ಆ ಒಂದು ನಾಯಿಗೆ ಏನಾಗ್ತಾ ಇತ್ತೋ ಗೊತ್ತಿಲ್ಲ, ಬಹುಶಃ ಸತ್ತೋಗ್ತಿತ್ತೇನೋ. ಆ ಒಂದು ವೇಗದಲ್ಲಿ ಹೋಗೋದಕ್ಕೆ ಏನು ಕಾರಣ ಇರ್ಬೋದು ಅದು ಕೂಡ ಗೊತ್ತಿಲ್ಲ. ಆ ವೇಗದ ರಭಸಕ್ಕೆ ಈ ಒಂದು ಕಾರನ್ನು ಕಂಟ್ರೋಲ್ ಮಾಡೋದಕ್ಕೆ ಆಗದೇನೆ ಪಲ್ಟಿಯಾಗಿ ಕೊನೆಗೂ ಒಂದು ದೊಡ್ಡ ಅಪಘಾತ ಆಗಿಬಿಡುತ್ತೆ. ಇನ್ನು ಆಸ್ಪತ್ರೆಗೆ ಸಾಗಿಸುವಂತಹ ಸಂದರ್ಭದಲ್ಲಿ, ಆಸ್ಪತ್ರೆಗೆ ತೆರಳಬೇಕಾದಂತಹ ಸಂದರ್ಭದಲ್ಲಿ ರಸ್ತೆ ಮಧ್ಯದಲ್ಲಿಯೇ ಮಹಾಂತೇಶ್ ಬೀಳ್ಗಿ ಅವರು ಸಾವನ್ನಪ್ಪಿ ಬಿಡ್ತಾರೆ. ಆ ಬ್ರೇಕ್ ಹಾಕದೇನೆ ನಾಯಿಗೆ ಒಂದು ವೇಳೆ ಟಚ್ ಮಾಡಿ ಹೋಗ್ಬಿಟ್ಟಿದ್ರೆ ಬಹುಶಃ ನಾಯಿ ಒಂದೇ ಸತ್ತು ಹೋಗ್ತಿತ್ತು, ಎಲ್ಲರೂ ಕೂಡ ಬದುಕಿರ್ತಿದ್ರು ಅಂತ ಮೇಲ್ನೋಟಕ್ಕೆ ಅನಿಸುತ್ತೆ. ಇದು ಡ್ರೈವರ್ ಮಾಡಿರ್ತಕ್ಕಂಥ ಒಂದು ದೊಡ್ಡ ತಪ್ಪು ಅಂತಾನೆ ಹೇಳ್ಬೋದು. ಇನ್ನು ಪ್ರಾಣಿ ಪ್ರಿಯರು ಕೂಡ ಹೇಳ್ಬೋದು, ಅಂದರೆ ಪ್ರಾಣಿಗಳಿಗೆ ಬೆಲೆ ಇಲ್ವಾ, ಒಂದು ಜೀವಕ್ಕೆ ಬೆಲೆನಾ, ಅದರದ್ದು ಜೀವ ಅಲ್ವಾ ಅಂತ ನೀವು ಹೇಳ್ಬೋದು. ಆದರೆ ಇಂಥ ಒಂದು ದಕ್ಷ ಅಧಿಕಾರಿಯನ್ನು ಕಳೆದುಕೊಂಡಿದ್ದೆಯಲ್ಲ, ನಿಜಕ್ಕೂ ನೋವಿದೆ. ಆ ಕಾರಣದಿಂದಾಗಿ ಆ ಒಂದು ವಿಷಯವನ್ನು ಹಂಚ್ಕೊಂಡಿರ್ತಕ್ಕಂಥದ್ದು. ಹಾಗಂತ ಪ್ರಾಣಿನ ಸಾಯಿಸಬೇಕು ಅಂತ ನಾನು ಉದ್ದೇಶದಿಂದ ಹೇಳಿರುವಂಥದ್ದಲ್ಲ. ಆ ಒಂದು ಸಂದರ್ಭದಲ್ಲಿ ಅಚಾನಕ ಆಗಿ ಹೋಗಿಬಿಟ್ಟಿದ್ರೆ ಬಹುಶಃ ಇಂಥ ಒಂದು ದಕ್ಷ ಅಧಿಕಾರಿ ಜೊತೆ ನಾವು ಇನ್ನೂ ಇರ್ತಾ ಇದ್ವಿ, ಇಂಥ ವ್ಯಕ್ತಿ ನಮ್ಮೊಟ್ಟಿಗೆ ಇರ್ತಾ ಇದ್ರು, ನಮ್ಮೊಳಗೆ ನಮ್ಮ ಜೊತೆಯಾಗಿ ಕೆಲಸವನ್ನು ಮಾಡ್ತಾ ಇದ್ರು ಅಂತ ಆ ಒಂದು ವಿಚಾರಕ್ಕೆ, ಆ ಒಂದು ಪ್ರಾಣಿಗೆ ಆಕ್ಸಿಡೆಂಟ್ ಆದಂಥ ಸಂದರ್ಭದಲ್ಲಿ ಅಥವಾ ಆ ಪ್ರಾಣಿಗೆ ಒಂದು ಟಚ್ ಮಾಡ್ಕೊಂಡು ಹೋದರೂ ಕೂಡ ಈ ಒಂದು ವ್ಯಕ್ತಿ ಬದುಕಿರ್ತಿದ್ರು ಅನ್ನೋ ಕಾರಣದಿಂದಾಗಿ ಡ್ರೈವರ್ ಆ ಒಂದು ತಪ್ಪನ್ನು ಮಾಡಬಾರ್ದಾಗಿತ್ತು. ಆ ಒಂದು ತಪ್ಪನ್ನು ಮಾಡಿದ್ರಿಂದಾನೇ, ಆ ಒಂದು ತಪ್ಪಿನಿಂದಾನೇ ಬಹುಶಃ ಈ ಒಂದು ವ್ಯಕ್ತಿಯನ್ನು ನಾವು ಕಳೆದುಕೊಳ್ಳೋದಕ್ಕೆ ಸಾಧ್ಯವಾಯಿತು. ಆ ಬಡತನ, ತಾಯಿಯ ಶ್ರಮ, ಕಷ್ಟಗಳನ್ನು ದಾಟಿ ಸಾಧನೆ ಮಾಡಿದ ಮಹಾಂತೇಶ್ ಬೀಳ್ಗಿ ಅವರ ಬಗ್ಗೆ ನಾವೆಲ್ಲರೂ ಕೂಡ ತಿಳಿದುಕೊಳ್ಳಲೇಬೇಕಾಗಿದೆ. ಬಡತನ ಇದ್ದರೂ ಕೂಡ ಸಾಧನೆ ಮಾಡಬಹುದು ಎನ್ನುವುದಕ್ಕೆ ಇವರು ಉತ್ತಮ ಉದಾಹರಣೆ ಕೂಡ ಆಗಿದ್ದಾರೆ. ಇದೀಗ ನಾವು ಮಹಾಂತೇಶ್ ಬೀಳ್ಗಿ ಅವರ ಸ್ಫೂರ್ತಿದಾಯಕ ಜೀವನದ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಮಾರ್ಚ್ 27, 1974 ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನಲ್ಲಿ ಜನನವಾಗುತ್ತೆ. ತಂದೆ ಬಸಪ್ಪ, ತಾಯಿ ಲಕ್ಷ್ಮೀಬಾಯಿ. ಬಡ ಕುಟುಂಬದಲ್ಲಿ ಬೆಳೆದಂತಹ ಮಹಾಂತೇಶ್ ಬೀಳ್ಗಿ ಅವರು ತಂದೆ ಅವರನ್ನ ಬಹುಬೇಗ ಕಳೆದುಕೊಳ್ತಾರೆ. ತಾಯಿ ಲಕ್ಷ್ಮೀಬಾಯಿ ಒಂಟಿಯಾಗಿ 5 ಮಕ್ಕಳನ್ನು ಕೂಡ ಸಾಕ್ತಾರೆ. ರೊಟ್ಟಿ ಮಾರಿ ಕುಟುಂಬವನ್ನು ನಡೆಸ್ತಾರೆ. ಮಹಾಂತೇಶ್ ಮತ್ತು ಅವರ ಸಹೋದರರು ಕೂಡ ಅಂಗಡಿಯಲ್ಲಿ ಕೆಲಸವನ್ನ ಮಾಡಿ ಬದುಕುಗಳನ್ನು ಕಟ್ಟಿಕೊಂಡಿರ್ತಕ್ಕಂಥವರು. ಅವರ ತಾಯಿ, ನೀನು ಓದು, ನಾನು ರೊಟ್ಟಿ ಮಾರುತ್ತೇನೆ ಎಂದು ಹೇಳಿ ಬೆಂಬಲಿಸ್ತಾ ಇದ್ರು. ಈ ಕಷ್ಟಗಳು ಮಹಾಂತೇಶ್ ಅವರನ್ನ ಮತ್ತಷ್ಟು ದೃಢಗೊಳಿಸುವುದಕ್ಕೆ ಪ್ರಾರಂಭಿಸಿದ್ವು. ಬಸವಣ್ಣವರ ಭಕ್ತರಾಗಿ ಧಾರ್ಮಿಕ ಮೌಲ್ಯಗಳನ್ನು ಬೆಳೆಸಿಕೊಂಡ ಅವರು ಬಡತನವನ್ನು ಗೆದ್ದು ಇತರರಿಗೆ ಸಹಾಯ ಮಾಡುವುದು ಅವರ ಗುಣ ಕೂಡ ಆಗಿತ್ತು, ಜೊತೆಗೆ ಅವರ ಗುರಿ ಕೂಡ ಆಗಿತ್ತು. ಆರಂಭದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಣವನ್ನು ಪಡೆದಂತಹ ಮಹಾಂತೇಶ್ ಬೀಳ್ಗಿ ಅವರು ಧಾರವಾಡದಲ್ಲಿ ಇಂಗ್ಲಿಷ್ ಟ್ಯೂಷನ್ ಕಲಿಸಿ ಶಿಕ್ಷಣ ಪೂರ್ಣಗೊಳಿಸ್ತಾರೆ.
UPSC ಪರೀಕ್ಷೆಗೆ ತಯಾರಿ ಮಾಡ್ತಾರೆ. 2012ರಲ್ಲಿ ಕರ್ನಾಟಕ ಕೇಡರ್ IAS ಕೂಡ ಆಯ್ಕೆ ಆಗ್ತಾರೆ. ಇದು ಅವರ ಜೀವನದ ದೊಡ್ಡ ಗೆಲುವು ಕೂಡ ಆಗುತ್ತೆ. ಬಾಲ್ಯದಿಂದಲೇ ಓದಿಗೆ ಶ್ರಮಿಸುತ್ತಿದ್ದಂತಹ ವ್ಯಕ್ತಿ ಸರಳ ಜೀವನದಲ್ಲಿ ದೃಢ ಸಂಕಲ್ಪವನ್ನು ಕೂಡ ಒಂದು ಬಿಟ್ಟಿರ್ತಾರೆ. ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ನೀಡುತ್ತಾ ಇನ್ನು ಇವರು ಒಂದಿಷ್ಟು ದಿನಗಳ ಕಾಲ ಶಿಕ್ಷಕರಾಗಿಯೂ ಕೂಡ ಅಂದ್ರೆ ವಿದ್ಯಾರ್ಥಿಗಳಿಗೆ ಟ್ಯೂಷನ್ ಹೇಳುವಂಥದ್ದು ಅಂಥದ್ದೆಲ್ಲವನ್ನು ಕೂಡ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಇವರು ಹೇಳ್ತಾ ಇರುವಂಥದ್ದು ಪ್ರತಿದಿನ ಪ್ರತಿಕ್ಷಣ ಎಲ್ಲ ಸಂದರ್ಭದಲ್ಲೂ ವಿದ್ಯಾರ್ಥಿಗಳ ಗಮನ ಗುರಿಯತ್ತೆ ಇರಬೇಕು ಅನ್ನೋ ಕಾರಣದಿಂದಾಗಿ ಬಡತನ ನಿಮಗೆ ಒಂದು ಮುಳ್ಳಾಗಬಾರದು, ಅದನ್ನು ಸಾಧನೆಗಾಗಿ ನೀವು ಬಳಸಿಕೊಳ್ಳಿ ಅನ್ನೋ ರೀತಿಯಲ್ಲೇ ಅವರಿಗೆ ಸ್ಫೂರ್ತಿದಾಯಕವಾದಂತಹ ಮಾತುಗಳನ್ನು ಕೂಡ ಈ ಒಂದು ಮಹಾಂತೇಶ್ ಬೀಳ್ಗಿ ಅವರು ನೀಡ್ತಾ ಇದ್ದರು. ಇನ್ನು ಇವರು IAS ಆಗಿ ಆರಂಭಿಕ ದಿನದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಸಹಾಯಕ ಆಯುಕ್ತರಾಗಿ ಕೆಲಸವನ್ನ ಮಾಡಿದ ಮಹಾಂತೇಶ್ ಬೀಳ್ಗಿ ಅವರು ಜನರ ಸಮಸ್ಯೆಗಳನ್ನು ತ್ವರಿತವಾಗಿ ಬಗೆಹರಿಸುವಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾರೆ. ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕರಾಗಿ ಕಾರ್ಯವನ್ನು ನಿರ್ವಹಿಸುತ್ತಾರೆ. ವಿದ್ಯುತ್ ಸಮಸ್ಯೆಗಳನ್ನು ಕಡಿಮೆ ಮಾಡಿ ಗ್ರಾಮೀಣ ಪ್ರದೇಶಗಳಿಗೆ ಸುಗಮ ಸರಬರಾಜು ನೀಡುವಂತಹ ಕೆಲಸದಲ್ಲಿ ಯಶಸ್ವಿ ಕೂಡ ಆಗಿರುತ್ತಾರೆ. ಖನಿಜ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾಗಿಯೂ ಕೂಡ ಕೆಲಸವನ್ನ ಮಾಡ್ತಾರೆ. ಖನಿಜ ಸಂಪನ್ಮೂಲಗಳ ಅಭಿವೃದ್ಧಿಗೆ ನಾಯಕತ್ವವನ್ನು ಕೂಡ ನೀಡಿರುತ್ತಾರೆ. ಬೀದರ್ ಜಿಲ್ಲೆಯಲ್ಲಿನ ಶಿಕ್ಷಣ, ಆರೋಗ್ಯ, ಗ್ರಾಮೀಣ ಅಭಿವೃದ್ಧಿಯಲ್ಲಿ ಬದಲಾವಣೆಯನ್ನು ಕೂಡ ತಂದು ಬಿಡುತ್ತಾರೆ. ಇನ್ನು ಇವರ ಸೇವೆಯಲ್ಲಿ ಇವರ ಮೂಲ ಗುರಿ ಆಗಿರ್ತಕ್ಕಂಥದ್ದು ಬಡವರಿಗೆ ನಾನು ಏನಾದರೂ ಮಾಡಬೇಕು, ನನ್ನ ಕೈಯಿಂದ ಏನು ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುತ್ತೋ ಆ ಒಂದು ಕೆಲಸವನ್ನು ನಾನು ಮಾಡಬೇಕು ಅನ್ನೋದು ಇವರ ಗುರಿಯಾಗಿತ್ತು. ಹಾಗೆ ಒಂದು ವೃತ್ತಿಯಲ್ಲಿ ಇವರು ಬಡವರ ಬೆನ್ನತ್ತಿ ಬಿಟ್ಟಿದ್ರು. ಅಂದ್ರೆ ಬಡವರಿಗೆ ಏನು ಸಹಾಯ ಮಾಡೋದಕ್ಕೆ ಸಾಧ್ಯವಾಗುತ್ತೋ ಆ ಸಹಾಯವನ್ನು ಮಾಡುತ್ತಾ ತಮ್ಮ ವೃತ್ತಿ ಜೀವನವನ್ನು ಕೂಡ ನಡೆಸಿಕೊಂಡು ಹೋಗ್ತಾ ಇದ್ರು. ಇನ್ನು ಜಿಲ್ಲಾ ಪಂಚಾಯಿತಿ ಅಂದ್ರೆ CEO ಆಗಿಯೂ ಕೂಡ ಹಲವು ಜಿಲ್ಲೆಗಳಲ್ಲಿ ಕೂಡ ಕೆಲಸವನ್ನ ಮಾಡಿ ದಕ್ಷ ಅಧಿಕಾರಿ ಎಂದು ಬಿರುದನ್ನು ಕೂಡ ಪಡೆದುಕೊಂಡಿದ್ರು. ಇವರು ಮಾಡ್ತಾ ಇರುವಂತಹ ಕೆಲಸದಿಂದ ರಾಜ್ಯಕ್ಕೆ ಒಂದು ದೊಡ್ಡ ಕೊಡುಗೆಯಾಗಿ ಈ ಒಂದು ವ್ಯಕ್ತಿ ಉಳಿದುಕೊಂಡು ಬಿಟ್ಟಿದ್ರು. ಆದ್ರೆ ದುರಾದೃಷ್ಟ ಒಂದು ಆಕ್ಸಿಡೆಂಟ್ ಅಂದ್ರೆ ಮದುವೆ ಹೋದಂತಹ ಸಂದರ್ಭದಲ್ಲಿ ಒಂದು ರಸ್ತೆ ಅಪಘಾತ ಸಂಭವಿಸಿ ಕೊನೆ ಉಸಿರನ್ನ ಎಳೆದು ಬಿಡ್ತಾರೆ. ಇನ್ನು ರಾಮದುರ್ಗದಲ್ಲಿ ಇವರು ಶಿಕ್ಷಣವನ್ನು ಕೂಡ ಪಡೆದುಕೊಂಡಿರ್ತಾರೆ. ಆ ವಿಚಾರವಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸೋದಾದ್ರೆ ಮಹಾಂತೇಶ್ ಬೀಳ್ಗಿ ತಮ್ಮ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಣವನ್ನ ಪಡೆದುಕೊಳ್ತಾರೆ. ಬಾಲ್ಯದಲ್ಲಿ ಶಿಕ್ಷಣದ ಮಹತ್ವವನ್ನು ಅರಿತು ಶಾಲಾ ಶುಲ್ಕವನ್ನು ಭರಿಸುವುದಕ್ಕಾಗಿ ಕಿರಾಣಿ ಅಂಗಡಿಯಲ್ಲಿಯೂ ಕೂಡ ಕೆಲಸವನ್ನ ಮಾಡಿದ್ದಾರೆ ಎಂಬುದನ್ನ ಇವರ ಸ್ನೇಹಿತರೆ ಸ್ವತಃ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಆದರೆ ಈ ಎಲ್ಲದಕ್ಕಿಂತ ಹೆಚ್ಚಾಗಿ ಸ್ವಾಭಿಮಾನವನ್ನು ಕಾಪಾಡಿಕೊಂಡು ತಮ್ಮ ಬದುಕನ್ನು ರೂಪಿಸಿಕೊಳ್ಳಲು ಯಶಸ್ವಿ ಕೂಡ ಆದಂತಹ ವ್ಯಕ್ತಿ. ನನಗೆ ಬಡತನ ಇದೆ, ನಾನು ಕೆಲಸ ಮಾಡಬಾರ್ದು, ಅಥವಾ ಕೆಲಸ ಮಾಡಿದ್ರೆ ನಾನು ಸ್ಕೂಲ್ಗೆ ಹೋಗ್ತಾ ಇದ್ದೀನಿ, ಕಾಲೇಜ್ಗೆ ಹೋಗ್ತಾ ಇದ್ದೀನಿ, ಸೊ ನನ್ನ ನೋಡಿದ್ರೆ ಸ್ನೇಹಿತರು ಏನು ಅನ್ಕೊಳ್ತಾರೋ ಈ ರೀತಿಯಂಥ ಭಾವನೆ ಯಾವತ್ತೂ ಕೂಡ ಅವರು ಇರಲಿಲ್ಲ. ಸ್ವಾಭಿಮಾನದ ಬದುಕನ್ನು ಮಾಡ್ತಾ ಇದ್ರು. ಬಾಲ್ಯದಿಂದಲೂ ಕೂಡ ಅಷ್ಟೇ ಸ್ವಾಭಿಮಾನದ ಬದುಕನ್ನು ಮಾಡ್ತಾ ಇದ್ರು. ಯಾವತ್ತು ನಾನು ಒಂದು ನನ್ನ ಓದಿಗೆ ಸಹಾಯ ಮಾಡ್ಕೊಳ್ಳೋದಕ್ಕಾಗುತ್ತೋ, ನಾನು ದುಡಿದು ನನ್ನ ಓದನ್ನು ನೋಡ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಸ್ವಾಭಿಮಾನದ ಬದುಕನ್ನು ಕಟ್ಟಿಕೊಂಡು ಇವರು ಓದನ್ನು ಪ್ರಾರಂಭಿಸಿ ಬಿಟ್ಟಿರ್ತಾರೆ. ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಚಿನ್ನದ ಪದಕವನ್ನು ಕೂಡ ಪಡೆದುಕೊಳ್ತಾರೆ. ಸ್ನಾತಕೋತ್ತರ ಪದವಿಯನ್ನು ಕೂಡ ಮುಗಿಸಿ ಬಿಡ್ತಾರೆ. ಹಲವೆಡೆ DC ಆಗಿಯೂ ಕೂಡ ಕೆಲಸವನ್ನ ಮಾಡಿದ್ದಾರೆ. 2012ರಲ್ಲಿ ಕರ್ನಾಟಕ IAS ಅಧಿಕಾರಿಯಾಗಿ ನೇಮಕಗೊಂಡಂತಹ ಮಹಾಂತೇಶ್ ಬೀಳ್ಗಿ ಅವರು ದಾವಣಗೆರೆ ಜಿಲ್ಲಾಧಿಕಾರಿಯಾಗಿ ನಂತರ ಬೆಸ್ಕಾಂ MD ಆಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥದ್ದು. ಈಗಾಗಲೇ ಅದರ ಕುರಿತಾಗಿ ನಿಮಗೆ ವಿವರವನ್ನು ಕೂಡ ಕೊಟ್ಟು ಬಿಟ್ಟಿದ್ದೀನಿ. ಸವಿವರವಾಗಿ ಮಾಹಿತಿಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಂಡು ಬಿಟ್ಟಿದ್ದೀನಿ. ಇನ್ನು ವಿಶೇಷವಾಗಿ ಯುವಕರಿಗೆ ಇವರು ಪ್ರೇರಣೆ ಕೂಡ ಆಗಿದ್ರು. ಈ ಹಿಂದೆ ಅಂದರೆ ಆರಂಭದಲ್ಲೂ ಕೂಡ ನಾನು ಹೇಳಿದೆ, ಯುವಕರಿಗೆ ಒಂದು ಶಿಕ್ಷಕನಾಗಿ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾಗಿ ಇವರು ಬೋಧನೆಯನ್ನು ಮಾಡ್ತಾ ಇದ್ರು, ಯಾವ ರೀತಿಯಾಗಿ ಪ್ರಚೋದನೆಯನ್ನು ಕೊಡ್ತಾ ಇದ್ರು, ಯಾವ ರೀತಿಯಾಗಿ ಸಾಧನೆಯನ್ನು ಮಾಡೋದಕ್ಕೆ ಬಡತನವನ್ನು ಮುಳ್ಳಾಗಿ ಬಳಸ್ಕೊಳ್ಬೇಡಿ ಅನ್ನೋ ರೀತಿಯಲ್ಲಿ ಮನಸ್ಸಿಗೆ ಸ್ಥೈರ್ಯ, ಧೈರ್ಯ ಅಂಥದ್ದೆಲ್ಲವನ್ನು ಕೂಡ ತುಂಬೋದರಲ್ಲಿ ಮುಂದಾಗ್ತಾ ಇದ್ರು. ಸೊ ಇಂತಹ ಒಂದು ವ್ಯಕ್ತಿತ್ವ ಇರುವಂತಹ ವ್ಯಕ್ತಿ ಇವತ್ತು ನಮ್ಮೊಟ್ಟಿಗೆ ಇಲ್ಲ. ಇನ್ನೂ ಅನೇಕ ಕೆಲಸಗಳನ್ನು ಮಾಡಬೇಕು ಅಂತ ಗುರಿಯನ್ನು ಕಂಡುಕೊಂಡಿದ್ರು, ಏನೆಲ್ಲ ಮಾಡಬೇಕು ಅಂತ ಕನಸುಗಳನ್ನು ಕಟ್ಕೊಂಡಿದ್ರು, ಬಡವರಿಗೆ ಸಹಾಯವನ್ನು ಮಾಡೋದರಲ್ಲಿ ಮುಂದಾಗಿ ಕೆಲಸವನ್ನು ಮಾಡ್ತಾ ಇದ್ರು. ಆದರೆ ಇವತ್ತು ಅಂತಹ ವ್ಯಕ್ತಿ ನಮ್ಮೆಲ್ಲರನ್ನು ಕೂಡ ಅಗಲಿರ್ತಕ್ಕಂಥದ್ದು ನಿಜಕ್ಕೂ ಒಂದು ನೋವು ಅನ್ನೋದಕ್ಕಿಂತ ಇದೊಂದು ನಮ್ಮ ನಷ್ಟ, ನಮ್ಮ ರಾಜ್ಯಕ್ಕೆ ನಷ್ಟ ಅಂತಲೇ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಒಬ್ಬ ಸರ್ಕಾರಿ ಅಧಿಕಾರಿಯಾಗಿ ಸಾರ್ವಜನಿಕರಿಂದ ಒಳ್ಳೆಯ ಅಭಿಪ್ರಾಯವನ್ನು ಕಲೆ ಹಾಕಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಈ ಒಂದು ಮಹಾಂತೇಶ್ ಬೀಳ್ಗಿ ಅವರು ಕೂಡ ಒಬ್ಬರು. ಈ ವ್ಯಕ್ತಿ ತುಂಬ ಸರಳ ಜೀವಿ. ನಾನು ಅಧಿಕಾರಿಯಾಗಿದ್ದೀನಿ ಎಂಬ ಒಂದು ಹಮ್ಮು ಬಿಮ್ಮು ಯಾವುದೂ ಕೂಡ ಇರಲಿಲ್ಲ. ಊರಿಗೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಜೊತೆ ಸೇರ್ತಾ ಇದ್ರು, ಮಾತನಾಡ್ತಾ ಇದ್ರು, ನಗ್ತಾ ಇದ್ರು. ಸೊ ಇಂಥದ್ದೆಲ್ಲವನ್ನು ಕೂಡ ಮಾಡ್ತಾ ಇದ್ರು. ಯಾವುದೇ ರೀತಿಯಾಗಿ ಆ ಒಂದು ವ್ಯಕ್ತಿಯನ್ನು ನಾವು ಅಧಿಕಾರಿಯಾಗಿ ಇಲ್ಲಿವರೆಗೂ ನೋಡಲಿಲ್ಲ. ಆ ರೀತಿಯಾಗಿ ಆ ವ್ಯಕ್ತಿ ನಮ್ಮ ಜೊತೆನೂ ಕೂಡ ಇರ್ತಾ ಇರಲಿಲ್ಲ. ಅಧಿಕಾರ ಅಂತ ಬಂದಾಗ ಅಧಿಕಾರಿಯಾಗಿರ್ತಿದ್ರು ಹೊರತು ಸ್ನೇಹಿತರು ಅಂತ ಬಂದಂಥ ಸಂದರ್ಭದಲ್ಲಿ ಮಾಮೂಲಿಯಾಗಿ ನಾವು ಬಾಲ್ಯದಲ್ಲಿ ಹೇಗಿದ್ವೋ ಅದೇ ರೀತಿಯಾದಂಥ ಮನಸ್ಥಿತಿಯಲ್ಲಿ ಈ ವ್ಯಕ್ತಿ ಇದ್ದ ಅನ್ನೋ ರೀತಿಯಲ್ಲಿ ಅವರ ಸ್ನೇಹಿತರು ಕೂಡ ಹೇಳಿಕೊಳ್ಳುವಂಥದ್ದು. ಇಂತಹ ಮನಸ್ಥಿತಿ ಇರುವಂತಹ ವ್ಯಕ್ತಿಗಳು ನಮ್ಮ ದೇಶದಲ್ಲಿ ಸಿಗೋದು ತುಂಬ ಅಪರೂಪ. ಅಂತಹ ಅಪರೂಪದ ಮುತ್ತನ್ನು ನಾವಿಂದು ಕಳೆದುಕೊಂಡು ಕಣ್ಣೀರಾಗುವಂಥ ಪರಿಸ್ಥಿತಿ ಎದುರಾಗಿದೆ. ಸೊ ಈ ಕುರಿತಾಗಿ ನಿಮ್ಮ ಅಭಿಪ್ರಾಯ ಏನು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಸ್ನೇಹಿತರೆ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.